ಇವಾಗಿನ ಮಕ್ಕಳಿಗೆ ನಾವು ಬರೆಯೋದನ್ನ ಕಲಿಸೋದು ಹೇಗೆ ಅಂತ. ಸೊ ಈ ಮಕ್ಕಳಿಗೆ ನಾವು ಸ್ಲೇಟು ಪೆನ್ಸಿಲ್ ಎಲ್ಲಾನು ಕೊಟ್ಟರೆ ಬರಿ ಅಂತ ಹೇಳಿದ್ರೆ ಅವ್ರು ಬರೆಯೋದಿಲ್ಲ. ಇವಾಗಿನ ಮಕ್ಕಳು ಪೆನ್ನೇ ಬೇಕಂತಾರೆ, ಬಟ್ ಪೆನ್ ಹಿಡಿಯೋದಕ್ಕೆ ಅವರಿಗೆ ಬರ್ತಾ ಇರೋದಿಲ್ಲ. ಸೊ ಅವಾಗ ನಾವು ಯಾವ ರೀತಿ ಅವರಿಗೆ ಪೆನ್ ಹಿಡಿಯೋದನ್ನು ಕಲಿಸ್ಬೇಕಂತೇಳಿ ಒಂದು ಈಸಿ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಒಂದು ರಬ್ಬರ್ ಹಾಗೇನೆ ಪೆನ್ನನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಪೆನ್ನನ್ನು ನಾವು ಎರಡು ಬೆಳಿಗ್ಗೆ ರಬ್ಬರನ್ನು ಹಾಕಿ ಪೆನ್ನನ್ನು ಈ ರೀತಿ ಮಾಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿಯೇ ನೀವು ಮಾಡಿ ಮಕ್ಕಳಿಗೆ ಬರೆಸೋದ್ರಿಂದ ಅವ್ರ ಮಕ್ಕಳಿಗೆ ತುಂಬ ಚೆನ್ನಾಗಿ ಪೆನ್ ಹಿಡಿಯೋದಕ್ಕೆ ಬರುತ್ತೆ. ಅವರು ಹಿಡ್ಕೊಳ್ಳು ಅಂತ ಹೇಳಿದರೆ ಎಲ್ಲೆಲ್ಲೋ ಹಿಡ್ಕೊಂಡು ಬರಿತಾ ಇರ್ತಾರೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ಒಂದು ರಬ್ಬರ್ ಮಕ್ಕಳ ಕೈಗೆ ಹಾಕೋದು ಅಷ್ಟು ಸೇಫ್ ಅಲ್ಲ. ಸೊ ಹಾಗಾಗಿ ನೀವು ಜಡೆಗೆಲ್ಲ ಹಾಕೊಳ್ತಿರಲ್ವ, ಸ್ಮೂತ್ ಇರುವಂಥ ಒಂದು ರಬ್ಬರ್ ಬ್ಯಾಂಡನ್ನು ತೊಗೊಂಡು ನೀವು ಈ ರೀತಿ ಮಾಡೋದ್ರಿಂದ ಮಕ್ಕಳು ಈಸಿಯಾಗಿ ಬರೆಯೋದನ್ನು ಕಲಿತಾರೆ. ಒಂದು 5 ಟೈಮ್ ನೀವು ಈ ರೀತಿ ಬರೆಸೋದಕ್ಕೆ ಟ್ರೈ ಮಾಡಿ, ನಂತರ ಅವರೇನೆ ಇಟ್ಕೊಳ್ಳೋದು ರೂಢಿಯಾಗುತ್ತೆ. ಸೊ ಈ ಒಂದು